ಬತ್ತಾವ್ರು ನೋಡಿ ನಾಯಿಗಳು. ನಾನು ಹತ್ರ ಇರೋದೇ ಇಷ್ಟು ಪುಳಿಯೋಗ್ರೆ. ಇಲ್ಲ ನನಗೆ ಸಾಲಲ್ಲ ಕೊಂಡ್ರು, ಇಷ್ಟು ಟೇಸ್ಟ್ ಇರೋದು ಕೊಂಡ್ರು. ಇಷ್ಟು ಟೇಸ್ಟ್ ಅನ್ನೋಕ್ಕೆ ಇವರೆಲ್ಲ ಬತ್ತವ್ರೆ ನನ್ನ ಜೊತೆ. ಆ್ಯಕ್ಚುಲಿ ನಾವು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ವಲ್ಲ, ಆ ಪುಳಿಯೋಗ್ರೆನೇ ಇದೆ, ಅದನ್ನ ಇವಾಗ ತಿನ್ಕೊಬೇಕು. ಸಾರಿ ಗೈಸ್, ನಂಗೆ ಇರೋದೇ ಇಷ್ಟು ಸಾಲ್ಟೇಜು. ಬಟ್ ಒಂದೊಂದು ತುತ್ತಂತೂ ಖಂಡಿತ ನಿಮ್ಗಳಿಗೆ ಹಾಕ್ತೀನಿ. ನಿಮ್ಗಳಿಗೆ ಹಾಕಿಲ್ಲ ಅಂದರೆ ನೀವೆಲ್ಲ ನಮ್ಮ ವಂಶಸ್ಥರು ಅಲ್ವಾ, ನಾವು ನಿಮಗೋಸ್ಕರ ರೈಸ್ ಕೊಡಲಿಲ್ಲ ಅಂದರೆ ನಮ್ಮ ಜಾತಿಗೆ ಅವಮಾನ. ಕೊಡ್ತೀನಿ ಒಂದೊಂದೇ ತುತ್ತು ಎಲ್ರಿಗೂ, ಆಯಿತಾ? ಬೆಳಗ್ಗೆ ಪುಳಿಯೋಗರೆ ಮಾಡಿದ್ವಿ, ಅದೇ ಸ್ವಲ್ಪ ಇದೆ, ಅದನ್ನೇ ಎಲ್ಲರೂ ಸ್ವಲ್ಪ ಹಾಕ್ಕೊಂಡಿದ್ದೀವಿ ನನ್ನ ವೀಡಿಯೋಗಳಲ್ಲಿ. ನೆಕ್ಸ್ಟ್ ವೀಡಿಯೋಗಳನ್ನ ಹಂಗಂಗೆ ಅಪ್ಲೋಡ್ ಮಾಡ್ತೀನಿ. ಯಾವುದೂ ಎಡಿಟ್ ಮಾಡೋಕ್ಕಂತೇಳಿ ನಂಗೆ ನಿಜವಾಗ್ಲೂ ಟೈಮ್ ಇಲ್ಲವೇ ಇಲ್ಲ ಎಡಿಟ್ ಮಾಡೋಕ್ಕೆ. ತಿನ್ನಬೇಕು, ಓಡಬೇಕು, ಮಕ್ಳ ಜೊತೆ ಆಡಬೇಕು, ಕುಣಿಬೇಕು. ಸೊ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡು ಸಲ ಟೈಮ್ ವೇಸ್ಟ್ ಮಾಡೋ ಸೀನಿಲ್ಲ. ಹಾಗಂಗೆ ವೀಡಿಯೋಗಳನ್ನ ಹಾಕ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ನಂಗೆ ಹೇಳಿ ಕಮೆಂಟ್ ಮುಖಾಂತರ. ಸಕ್ಕತ್ತಿದೆ ಕಾಡಂತೂ. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹಾಕ್ತೀನಿ. ಬೈ ಬೈ. ಪೆನ್ಸಿಲ್ಗಳನ್ನ ಒಬ್ರೊಬ್ರಿಗೆ ಪಾಸ್ ಮಾಡಿಬಿಡಿ, ಆಯಿತಾ? ನೀನು ಡ್ರಾಯಿಂಗಲ್ಲಿ ಅದು ಕ್ರಯಾನಲ್ಲಿ ಬಿಡಿಸ್ತೀಯ ಅಂದರೆ ಅದನ್ನೇ ಎತ್ಕೊಂಡು ಬಿಡಿಸು. ಈ ಬಣ್ಣ ಇದೆಯಲ್ಲ, ಈ ಬಣ್ಣನ ಎತ್ಕೊಂಡು ಬಿಡಿಸು. ಪೆನ್ಸಿಲ್ ಥರ ಅದನ್ನೇ ಬಳಸು ಅಂತ. ಅದನ್ನ ಮಾಡ್ಕೋಕೆ ಅದ್ರ ಮೇಲೆ ಮಾಡ್ಕೋ, ಕೆಳಗೇನು ಏನಾಗಲ್ಲ, ಅರಿಯಲ್ಲ, ಅದು ಗಟ್ಟಿ ಇದೆ ಶೀಟು, ಏನಾಗಲ್ಲ, ಅದರಲ್ಲೇ ಬಿಡಿಸ್ಬೋದು. ನೋಡೋಣ ಮಾತ್ರ ಇದು ಮಾಡಕ್ಕೆ ಇಲ್ಲಿ ಮಕ್ಳುಗಳಿಗೆ ಎಲ್ರಿಗೂ ಡ್ರಾಯಿಂಗ್ ಬಿಡಿಸಿ ಅಂತ ಕೊಟ್ಟಿರೋದಕ್ಕೆಲ್ಲ ಫುಲ್ಲು ಬಿಡಿಸ್ತವ್ರೆ. ನೋಡೋಣ ಹಿಂಗೆ ಬರುತ್ತೆ, ಹಿಂಗೆ ಏನೇನು ಬಿಡಿಸ್ತಾರೆ ಅಂತ. ಇನ್ನು ಬೆಟ್ಟ ಗುಡ್ಡಗಳು ಬಿಡಿಸ್ತಾ ಇದ್ದಲ್ಲ ನಮ್ಮ ಹುಡುಗಿ. ಬಿಡಿಸಿ ಹೆಂಗೆ ಬರುತ್ತೆ ಅಂತ ನೋಡಬೇಕು. ಆ್ಯಕ್ಚುಲಿ ಬೆಟ್ಟಗಳೆಲ್ಲ ನಾವು ಅವರಿಗೆ ಕೊಟ್ಟಿರೋ ಥೀಮು ಇದು ಹಳ್ಳಿ ವಾತಾವರಣ ಹಿಂಗಿರುತ್ತೆ, ಹಳ್ಳಿ ಅಂದರೆ ಹಿಂಗಿರುತ್ತೆ, ಅದನ್ನು ಡ್ರಾಯಿಂಗಾಗಿ ಬಿಡಿಸಿ ಅಂತ ಹೇಳಿದ್ದೀವಿ. ನೋಡೋಣ ಯಾರ್ಯಾರು ಹೆಂಗೆ ಬಿಡಿಸ್ತಾರೆ ಅಂತ. ಕಾಡು ಬಾಳೆಹಣ್ಣು ತಂದು ಕೊಟ್ಟಿದ್ದಾರೆ. ಇದು ಕಾಡು ಬಾಳೆಹಣ್ಣು ಅಂದರೆ ಸಿಪ್ಪೆ ತುಂಬ ಗಟ್ಟಿ ಇದೆ, ಫುಲ್ ಜಾಸ್ತಿ ಗಟ್ಟಿ ಇದೆ. ಎಲ್ರಿಗೂ ಡ್ರಾಯಿಂಗ್ ಬಿಡಿಸಿ ಅಂತ ಶೀಟ್ಸ್ಗಳು ಮತ್ತು ಕ್ರಯಾನ್ಸ್ಗಳನ್ನ ತಂದಿದ್ವಿ, ಅದನ್ನು ಕೊಟ್ಟಿದ್ದೀವಿ. ಹೆಂಗೆ ಬಿಡಿಸಿದ್ದಾರೆ ನೋಡಿ. ತೋರಿಸ್ತೀನಿ ಡ್ರಾಯಿಂಗ್, ಆಮೇಲೆ ತೋರಿಸ್ತೀನಿ ಆಯಿತಾ? ಹಾಂ, ಎಲ್ಲ ಬಿಡಿಸಿ ಪಟ ಅಂತ. ರಾಮಫಲ ಇವತ್ತು ತಿಂತಾರೆ ನನ್ನ ರಾಮಫಲನ. ಟೇಸ್ಟೇ ಮಾಡಿದ್ರು ರಾಮಫಲ ಹೆಂಗಿರುತ್ತೆ ಅಂತ. ಸೀತಾಫಲ ಒಂದೇ ತಿಂದಿರೋದು ನಾನು. ಇದು ಫುಲ್ಲು ರಾಮಫಲ ಅಂತೆ. ಸಕ್ಕತ್ತಾಗಿದೆ. ಎಷ್ಟು ನ್ಯಾಚುರಲ್ ಹಣ್ಣು ಅಲ್ಲ, ಎಷ್ಟು ಆ ಬಾಳೆಹಣ್ಣು ಎಷ್ಟು ಸಿಹಿರುತ್ತೆ, ಸಕ್ಕತ್ತಾಗಿತ್ತು ಅಂತ. ನಾವು ಏನೇ ಮಾಡಿದ್ರು ಸಿಟಿಲಿ ಎಷ್ಟೇ ದುಡ್ಡು ಕೊಟ್ಕೊಂಡು ತಗೊಬಂದು ತಿಂದ್ರು ಈ ಫೀಲು, ಈ ಟೇಸ್ಟು ಎಲ್ಲೂ ಸಿಗಲ್ಲ. ಎಲ್ಲ ಎಷ್ಟು ಸೀರಿಯಸ್ ಆಗಿ ಬಿಡಿಸ್ತವ್ರೆ ನೋಡಿ, ಇಷ್ಟು ನೀಟಾಗಿ. ಓ ಆಲ್ರೆಡಿ ಕಲರ್ ಆಗಿದೆ. ವೆರಿ ನೈಸ್. ಇವಳ ಹೆಸರು ಸುಕನ್ಯಾ ಬಿಡಿಸಿರೋದು. ಸುಭನ್ಯಾ ಅಲ್ಲಿ ಇಟ್ಟಿದ್ದಾಳಂತವಳು. ಎಲ್ಲ ಫುಲ್ಲು ಗ್ರೂಪ್ ಡಿಸ್ಕಷನ್ ಮಾಡಿ ನೀಟಾಗಿ ಬಿಡಿಸ್ತವ್ರೆ. ಇವರು ಮರ ಬಿಡಿಸ್ತವ್ರೆ. ಅಯ್ಯೋ ಶಿವ. ನೋಡಿ ಫ್ರೆಂಡ್ಸ್, ನಾವು ಮಕ್ಕಳ ಜೊತೆ ನಾನು ಡ್ರಾಯಿಂಗ್ ಬಿಡಿಸಿದ್ದೀನಿ. ಇದು ನಾನು ಬಿಡ್ತಿರೋ ಡ್ರಾಯಿಂಗ್ ಹೆಂಗಿದೆ ಅಯ್ಯೋ ಶಿವ. ಚೆನ್ನಾಗಿದೆ. ದೊಡ್ಡದಾಗಿ ಬರೀ. ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ಮಳೆ ಬಂತು, ಫುಲ್ ಮಳೆ ಬರ್ತಾ ಇದೆ. ಮಕ್ಕಳೆಲ್ಲ ಓಡ್ತಾ ಬಿದ್ದಾರೆ, ಫುಲ್ ಮಳೆ, ಎಲ್ಲ ಓಡ್ತಿದ್ದಾರೆ. ನನ್ನ ಕೈಯಲ್ಲಿ ಬೇರೆ ಡ್ರಾಯಿಂಗ್ ಮಾಡೋದಿರೋದೆಲ್ಲ ಇದೆ. ಎಂಥ ಟೈಮಲ್ಲಿ ಮಳೆ ಬಂದ್ಬಿಡ್ತು. ಅರೆ ಚೆನ್ನಾಗಿತ್ತು, ಫುಲ್ ಮಳೆ. ಇವಾಗ ಹಾಡಿಯಲ್ಲಿ ಮಕ್ಕಳು ಬಿಡಿಸಿರೋ ಡ್ರಾಯಿಂಗ್ಗಳೆಲ್ಲ ಇದೆ ಇದರಲ್ಲಿ. ಎಲ್ಲ ಮಳೆ, ಈಗ ಮಳೆ ಅಂತ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮಕ್ಕಳೆಲ್ಲ ಡ್ರಾಯಿಂಗ್ ಮಾಡ್ತಾಯಿದ್ರು, ತಟ್ ಅಂತ ಮಳೆ ಬಂದ್ಬಿಡ್ತು. ಬಟ್ ಮಳೆನೂ ಒಂಥರ ಚೆನ್ನಾಗಿದೆ. ಎಲ್ಲಿ ಸಿಗುತ್ತೆ ಈ ವೆದರ್ ನಮಗೆ?
ಸಿ ಹೆಂಗಿದೆ ಅಂತ. ನನಗೆ ಸಖತ್ ಇಷ್ಟ ಈ ಮಲೆನಾಡು ಸೈಡ್ ಇದೆಲ್ಲ, ಚಿಕ್ಕಮಂಗ್ಳೂರು ಇವೆಲ್ಲ. ಇಷ್ಟು ದಿನ ಇಲ್ಲೇ ಉಳ್ಕೋತೀವಿ ಈ ಲೆವೆಲ್ಗೆ. ವಾವ್, ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಆನಂದಣ್ಣ ಅಂತ, ನಾಯಿ ಹಿಡಿಯೋರು ಅಂತ ಕರಿತೀವಿ ನಾವು ಇವ್ರನ್ನ. ಇವರು ನಮಗೋಸ್ಕರ ಸ್ನ್ಯಾಕ್ಸ್ಗಳನ್ನ ತೊಗೊಬಂದವ್ರೆ ನೋಡಿ. ಇಷ್ಟೆಲ್ಲ ಸ್ನ್ಯಾಕ್ಸ್ಗಳನ್ನ ಕಷ್ಟಪಟ್ಟು ತೊಗೊಬಂದವ್ರೆ ಅಲ್ಲಿಂದ. ಕಿಸನ್ ಜಾಮು, ಡಿಪ್ಲೊಮಾ ವಿದ್ಯಾರ್ಥಿ ಬ್ರೆಡ್ಡು, ಸಾವಾಗಿದೆ ನೋಡಿ. ಇಲ್ಲಿ ಬ್ಯಾಕ್ ಸ್ಪೇಸ್, ಇಲ್ಲಿ ಕುಕ್ಕುರೆಗಳು, ಬಿಸ್ಕಿಟ್ಸು. ಈ ಮಳೆಗೆ, ಈ ಹೊಟ್ಟೆ ಹಸುಗೆ ಸಖತ್. ಒಂದ್ಸಲ ಅದು ಇದು ಸಾಂಗು ಡಿಜೆ ಎಲ್ಲ ನಾವು ತಲೆಯಲ್ಲಿರುತ್ತೆ. ಒಂದ್ಸಲ ಮಳೆ ಸೌಂಡ್ನ ಕೇಳಿಸ್ಕೊಳ್ಳಿ. ಕಂಪ್ಲೀಟ್ ಸೈಲೆಂಟಾಗಿ ಆ ನೇಚರಲ್ಲಿ ಆ ಮಳೆ ಸೌಂಡ್, ಇಟ್ಸ್ ಯಪ್ಪ ನೆಕ್ಸ್ಟ್ ಲೆವೆಲ್.